ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೆಮೋ ಕ್ಲಾಸ್. ಇವತ್ತು ನಾವು ಕರೆಂಟ್ ಅಫೇರ್ಸನ್ನು ನಮ್ಮ KEA ಬ್ಯಾಚಲ್ಲಿ ಗ್ರೂಪ್ ಸಿ ಮತ್ತು PSI ಬ್ಯಾಚ್ಗೆ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ PSI ಮತ್ತು PC ಎಕ್ಸಾಮ್ಸ್ಗಳಿಗೂ ಕೂಡ KEE ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಅದರ ಮೈಂಡ್ಸೆಟನ್ನು ತಿಳ್ಕೊಂಡು ಅದ್ರ ಪ್ರಕಾರ ಪ್ರಿಪ್ರೇಷನ್ ಮಾಡೋದು ನಮಗೆ ಅತಿ ಅವಶ್ಯಕ. ಸೊ ಇಲ್ಲಿ ನಾವು PSI 545ನ 4 ಪ್ರಮುಖ ಪ್ರಶ್ನೆಗಳನ್ನು, ಅದು ಕರೆಂಟ್ ಅಫೇರ್ಸ್ ಆಧಾರದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಂಡು ಅದನ್ನು ಡಿಕೋಡ್ ಮಾಡಿ, ಸೊ ಮುಂದೆ KEA ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ, ಅಥವಾ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಂತ ಬಂದಾಗ ಯಾವ ಥೀಮ್ಸನ್ನು ತಗೊಳುತ್ತೆ, ಅದ್ರ ಮೇಲೆ ಪ್ರಶ್ನೆಗಳು ಹೇಗೆ ಬರುತ್ತೆ, ನಾವು ಹೇಗೆ ಪ್ರಿಪೇರ್ ಆಗಬೇಕು. ಸೊ ನಮ್ಮ ಕ್ಲಾಸ್ ಕೂಡ ಇದೇ ರೀತಿ ಇರುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ ಈ ಒಂದು ಅಪ್ರೋಚನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಪ್ರಶ್ನೆ ಇರುತ್ತೆ, ಪ್ರಶ್ನೆಗೆ ಸಂಬಂಧಪಟ್ಟಂತಹ ಕಂಟೆಂಟ್ ಡಿಸ್ಕಷನ್ ಇರುತ್ತೆ, ಅದಾದಮೇಲೆ ನಿಮಗೆ ನೋಟ್ಸ್ ಕೂಡ ಇರುತ್ತೆ. ಸೊ ಕ್ವಶನ್ 1 ಏನು ಕೇಳಿತ್ತು KEA PSI ಅಲ್ಲಿ, DRDO ಸಕ್ಸಸ್ಫುಲಿ ಫ್ಲೈಟ್ ಟೆಸ್ಟೆಡ್ ದಿ ಫಾಲೋವಿಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ ಇನ್ ಜೂನ್ 2023. ಜೂನ್ 2023ರಲ್ಲಿ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಒಂದು ಮಿಸೈಲನ್ನು ಟೆಸ್ಟ್ ಮಾಡ್ತು. ಆ ಮಿಸೈಲ್ನ ಹೆಸರನ್ನು ಕೇಳ್ತಾ ಇದೆ. ಇಲ್ಲಿ ಸರಿಯಾದ ಉತ್ತರ ಅಗ್ನಿ ಪ್ರೈಮ್. ಸೊ ಇದು ಸ್ಟೇಟ್ ಅವೇ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್. ಯಾಕೆ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, KEA ಕಂಡಕ್ಟ್ ಮಾಡ್ತಕ್ಕಂತಹ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ ಈ ಡಿಫೆನ್ಸ್ ಟೆಕ್ನಾಲಜಿ ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಇರುತ್ತೆ. ವಿದೌಟ್ ಮಿಸ್ ಡಿಫೆನ್ಸ್ ಟೆಕ್ನಾಲಜಿ ಮೇಲೆ ಒಂದು ಪ್ರಶ್ನೆ, ಅಂದರೆ ರಕ್ಷಣಾ ತಂತ್ರಜ್ಞಾನದ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಅದರಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಕ್ಷಿಪಣಿ ಅಥವಾ ಮಿಸೈಲ್ ಟೆಸ್ಟ್ ಆಗಿದ್ರೆ, ಅದು ಇಂಡಿಯಾದಾದರೂ ಆಗಿರ್ಬೋದು ಅಥವಾ ಇಂಡಿಯಾದ DRDO ಜೊತೆ ಅಸೋಸಿಯೇಟೆಡ್ ಆಗಿ ಬೇರೆ ಒಂದು ಫಾರಿನ್ ಕಂಟ್ರಿದ್ ಕೂಡ ಆಗಿರ್ಬೋದು, ಸಹಜವಾಗಿ ಅಲ್ಲಿ ಪ್ರಶ್ನೆ ಬರ್ತಕ್ಕಂತಹ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಈ ಒಂದು ಮಿಸೈಲನ್ನು ಇತ್ತೀಚೆಗೆ, ಅಂದರೆ ಆ ಪರೀಕ್ಷೆ ನಡೆದಂತಹ ಸುಮಾರು 1 ವರ್ಷದ ಅವಧಿಯಲ್ಲಿ ಟೆಸ್ಟ್ ಮಾಡಿದ್ರಿಂದ ಅದು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಜೊತೆಗೆ ಅಗ್ನಿ ಪ್ರೈಮ್ ಅನ್ನೋದು ಅತ್ಯಂತ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಮಿಸೈಲ್ ಆಗಿತ್ತು. ಹಾಗಾಗಿ ಇದ್ರ ಮೇಲೆ ಸಹಜವಾಗಿ ಪ್ರಶ್ನೆ ಬಂದಿತ್ತು. ಸೊ ಇಂತಹ ಪ್ರಶ್ನೆಗಳನ್ನ ಈಸಿ ಕ್ವಶನ್ಸ್ ಅಂತ ನಾವು ಕರಿತೀವಿ. ಸೊ ಈಗ ಇದ್ರ ಬೇಸಿಸ್ ಮೇಲೆ ನಾವು ಕರೆಂಟ್ ಅಫೇರ್ಸ್ ಕ್ವಶನ್ಸನ್ನು ಅಂದರೆ ಕರೆಂಟ್ ಅಫೇರ್ಸ್ ಟಾಪಿಕ್ಸನ್ನು ಯಾವ ರೀತಿ ಪ್ರಿಪೇರ್ ಆಗ್ತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಸದ್ಯಕ್ಕೆ ಸುದ್ದಿಲಿರ್ತಕ್ಕಂಥ ಎಲ್ಲ ಮಿಸೈಲ್ಸು, DRDO ಪರೀಕ್ಷೆ ಮಾಡಿರ್ತಕ್ಕಂತಹ ಆಲ್ಮೋಸ್ಟ್ ಎಲ್ಲ ಮಿಸೈಲ್ಸ್, ಅಗ್ನಿ ಮಿಸೈಲ್ಸ್ ಆಗಿರ್ಬೋದು ಅಥವಾ ಅಸ್ತ್ರ ಮಿಸೈಲ್ಸ್ ಆಗಿರ್ಬೋದು ಅಥವಾ ತ್ರಿಶೂಲ್ ಮಿಸೈಲ್ಸ್ ಆಗಿರ್ಬೋದು, ಎಲ್ಲ ಮಿಸೈಲ್ಸ್ಗಳ ಬಗ್ಗೆ ಒಂದು ಮಾಹಿತಿ ಇರಬೇಕು. ಏನೇನು ಮಾಹಿತಿ ಬೇಕು ನಮಗೆ, ಅದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಅಗ್ನಿ ರೇಂಜಲ್ಲಿ ಇರ್ತಕ್ಕಂಥ ಮಿಸೈಲ್ಸ್ ಮೇಲೆ UPSC 2022 ಪ್ರಶ್ನೆ ಬಂದಿತ್ತು. SSC 2023ರಲ್ಲೂ ಕೂಡ ಪ್ರಶ್ನೆ ಬಂದಿತ್ತು. ನಮ್ಮ ಕ್ಲಾಸಸ್ಸಲ್ಲಿ ನಾವು ಹಿಂಗೆ ಮಾಡ್ತೀವಿ, ಕಳೆದ 2-3 ವರ್ಷದಲ್ಲಿ, ಅಂದರೆ SSC, UPSC ಮತ್ತು UGC ಆಗಿರ್ಬೋದು, KEA, KPSC, ಈ ಎಲ್ಲ ಸಂಸ್ಥೆಗಳು ಕಂಡಕ್ಟ್ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳಿಂದ ಕರೆಂಟ್ ಅಫೇರ್ಸ್ ಕ್ವಶನ್ಸನ್ನು ತಗೊಂಡು ಮೊದಲು ಒಂದು ಚಾರ್ಟನ್ನು ಸೆಟ್ ಮಾಡ್ಕೊಳ್ತೀವಿ. ರಿಪೀಟಿಂಗ್ ಥೀಮ್ಸ್ ಯಾವಿದಾವೆ, ಆ ಥೀಮ್ಸ್ ಆಧಾರದ ಮೇಲೆ ಕರೆಂಟ್ ಅಫೇರ್ಸನ್ನು ನಾವು ಓದ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟು ಒಂದು 2-3 ಮ್ಯಾಗ್ಝಿನ್ ತಗೊಂಡು ಎಲ್ಲ ಮ್ಯಾಗ್ಝಿನಲ್ಲಿ ಆ ರೈನ್ಬೋ ಕಲರ್ಸ್ ಯೂಸ್ ಮಾಡ್ಕೊಂಡು ಅಂಡರ್ಲೈನ್ ಮಾಡಿ ಅದನ್ನು ಓದಿ ಬಾಯಟಕ್ಕಿ ಹೋಗ್ತೀನಿ ಅಂದರೆ ವಿಚ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್. ಯಾಕಂದರೆ ಹಾರ್ಡ್ಲಿ 3 ತಿಂಗಳು, ಅಂದರೆ 90 ಡೇಸ್ ಇದೆ ನಮಗೆ ಪ್ರಿಪರೇಷನ್ಗೆ. 90 ಡೇಸ್ ಪೂರ್ತಿ ಬರೀ ಕರೆಂಟ್ ಅಫೇರ್ಸ್ ಓದೋಕ್ಕಾಗುತ್ತಾ? ಇಲ್ಲ. ಕಮ್ಯುನಿಕೇಷನ್ ಪೇಪರ್ ಇದೆ, ಅದರಲ್ಲಿ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಇದೆ. ಅದಾದಮೇಲೆ ಪೇಪರ್ 1ನಲ್ಲಿ ಅರೌಂಡ್ 8 to 10 ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಹೌ ಟು ಕವರ್? ಹಾಗಾಗಿ ಯು ಹ್ಯಾವ್ ಟು ಥಿಂಕ್ ವೆರಿ ವೆರಿ ಸ್ಟ್ರಾಟಜಿಕಲಿ. ನೀವು ವೆಟರನ್ ಆದರೂ ಆಗಿರ್ಬೋದು ಅಥವಾ ನೀವು ಫ್ರೆಷರ್ ಆದರೂ ಆಗಿರ್ಬೋದು, ಅದೇ ರೀತಿ ನೀವು ಪ್ರಿಪ್ರೇಷನ್ ಆಗಿರಬೇಕಾಗುತ್ತೆ. ನೆಕ್ಸ್ಟು ಇದನ್ನ ಥೀಮ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಡಿಫೆನ್ಸ್ ಮತ್ತು ಮಿಸೈಲ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಆಲ್ಮೋಸ್ಟ್ 360 ಡಿಗ್ರಿ ಕವರೇಜ್ ಮಾಡಿದಾಗ ಅಗ್ನಿ ಪ್ರೈಮ್ ಅನ್ನೋ ಮಿಸೈಲ್ ಯಾವ ರೀತಿ ಒಂದು ಸ್ಟ್ರಕ್ಚರನ್ನು ಹೊಂದಿರುತ್ತೆ, ಅದರ ಸಂರಚನೆ ಯಾವ ರೀತಿ ಇರುತ್ತೆ, ಎಷ್ಟು ಸ್ಟೇಜಸ್ ಮಿಸೈಲ್ ಆಗಿರುತ್ತೆ, ಇದರಲ್ಲಿ ಯಾವ್ಯಾವ ಫ್ಯೂಲನ್ನು ಬಳಕೆ ಮಾಡ್ತಾರೆ, ಇದರಲ್ಲಿ ಏನಾದರೂ ಯೂನಿಕ್ ಫೀಚರ್ ಇದೆಯಾ, ಅಂದರೆ ಇದು ಬಳಸ್ತಕ್ಕಂತಹ ಫ್ಯೂಯಲು ಏನಾದರೂ ಯೂನಿಕ್ನೆಸ್ ಹೊಂದಿದೆಯಾ, ಇದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟು ಇದರ ರೇಂಜನ್ನು ಅರ್ಥ ಮಾಡ್ಕೊಳ್ತೀವಿ. ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂತ ಗೊತ್ತಿರುತ್ತೆ. ಆ್ಯಂಡ್ ಇದರ ಲಾಂಚ್ ಪ್ಲಾಟ್ಫಾರ್ಮ್ ಬಗ್ಗೆ ತಿಳ್ಕೊಳ್ತೀವಿ. ಆ್ಯಂಡ್ ಭಾರತಕ್ಕೆ ಸದ್ಯದ ಮಟ್ಟಿಗೆ ಇದರ ಅವಶ್ಯಕತೆ ಏನಿದೆ, ಪಾಕಿಸ್ತಾನದಲ್ಲಿ ನಮ್ಮ ನೆರೆಹೊರೆ ರಾಷ್ಟ್ರ ಆಗಿರ್ತಕ್ಕಂತಹ ಪಾಕಿಸ್ತಾನ ಮತ್ತು ಈವನ್ ಚೈನಾ, ಈ 2 ದೇಶಗಳ ಹತ್ರ ಸಿಮಿಲರ್ ರೇಂಜನ್ನು ಹೊಂದಿರತಕ್ಕಂತಹ ಬೇರೆ ಯಾವುದಾದ್ರೂ ಮಿಸೈಲ್ಸ್ ಇದಾವ, ಅದನ್ನು ನೋಡಿಕೊಂಡು ಕೊನೆಯದಾಗಿ ಇಲ್ಲಿ ಅಗ್ನಿ ಸೀರೀಸಲ್ಲಿ ಇರ್ತಕ್ಕಂಥ ಎಲ್ಲ ಮಿಸೈಲ್ಸ್ಗಳ ಒಂದು ರೇಂಜನ್ನು ತಿಳ್ಕೊತೀವಿ. ಅಗ್ನಿ 5 ಬಗ್ಗೆ ಐ ಥಿಂಕ್ 2019ರಲ್ಲಿ UPSC ಪ್ರಿಲಿಮ್ಸಲ್ಲೂ ಕೂಡ ಪ್ರಶ್ನೆ ಬಂದಿತ್ತು, ರೈಟ್? ಸೊ ಅಗ್ನಿ 1, ಅಗ್ನಿ 4 ಮಧ್ಯೆ ಇರ್ತಕ್ಕಂಥ ಗ್ಯಾಪ್ಗಳನ್ನು ಫಿಲ್ ಮಾಡಲಿಕ್ಕೆ ಏನಾದರೂ ಹೊಸದಾಗಿ ಇನಿಷಿಯೇಟಿವನ್ನು DRDO ಆರಂಭ ಮಾಡ್ತಾ ಇದೆ. ಈ ರೀತಿ DRDOಗೆ, ಅದರಲ್ಲೂ ಎಸ್ಪೆಷಲಿ ಈ ಮಿಸೈಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು ಕರೆಂಟ್ ಅಫೇರ್ಸ್ ಕ್ವಶನ್. ಇದು ಕೂಡ G7 ಸಮ್ಮಿಟ್ ಮೇಲೆ ಇತ್ತು. ಸಮ್ಮಿಟ್ ಅಥವಾ ಶೃಂಗಸಭೆ ಅಂತ ಬಂದರೆ
ಇದೇ ಒಂದು ಪರೀಕ್ಷೆಯಲ್ಲಿ ನಿಮಗೆ ಕನಿಷ್ಠ 3 ಪ್ರಶ್ನೆಗಳು ಈ ಸಬ್ಮಿಟ್ ಮೇಲೆ ಇದ್ದಾವೆ, ಬೇರೆ ಬೇರೆ ಸಬ್ಮಿಟ್ಗಳ ಮೇಲೆ. ಹಾಗಾಗಿ ಯಾವುದಾದ್ರೂ ಒಂದು ಪ್ರಮುಖ ಆರ್ಗನೈಸೇಷನ್, ಅದು G7 ಅಥವಾ G20 ಅಥವಾ SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಅಥವಾ ಯಾವುದಾದ್ರೂ ಬೇರೆ ರಿಲಿವೆಂಟ್ ಆಗಿರ್ತಕ್ಕಂತಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ ಶೃಂಗಸಭೆ ಮಾಡಿದರೆ ಅದು ಎಲ್ಲಿ ಮಾಡ್ತು, ಅದರ ಥೀಮ್ ಏನಾಗಿತ್ತು, ಅದರ ಹಿಂದಿನ ಒಂದು ಶೃಂಗಸಭೆ ಎಲ್ಲಿ ನಡೀತು, ಮುಂದಿನ ಶೃಂಗಸಭೆ ಎಲ್ಲಿ ನಡೀತು, ನೀವು ಯಾವುದಾದ್ರೂ ಕ್ವಶನ್ ಪೇಪರ್ ಓಪನ್ ಮಾಡಿ ಚೆಕ್ ಮಾಡಿ. ಇಟ್ಸ್ ಮೈ ಚಾಲೆಂಜ್. KPSC ಇದಾದರೂ ಆಗಲಿ, UPSC ಆಗಲಿ ಅಥವಾ KA ಇದಾದರೂ ಆಗಲಿ, ಕನಿಷ್ಠ 1 ಇಲ್ಲ 2 ಪ್ರಶ್ನೆಗಳು ಬಂದೇ ಬರುತ್ತೆ. ಐ ಥಿಂಕ್ 2023ರಲ್ಲಿ ಒಂದು ಎಕ್ಸಾಮ್ ನಡೀತು, ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ 23-24ರಲ್ಲಿ. ಅದರಲ್ಲಿ ಟ್ರಾಯ್ಕಾ ಅಂತ ಒಂದು ಪದ ಯೂಸ್ ಮಾಡಿಕೊಂಡು G20 ಟ್ರಾಯ್ಕಾ ಮೇಲೆ ಪ್ರಶ್ನೆ ಕೇಳಿದರು. ಇದೇ ನಮ್ಮ KPSC ಪ್ರಿಲಿಮ್ಸಲ್ಲೂ ಕೂಡ ಸಿಮಿಲರ್ ಕ್ವಶನ್ ಬಂದಿತ್ತು. ಸೊ ಹಾಗಾಗಿ ಈ ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿಕೊಂಡು ನಾವು ಕ್ಲಾಸಸ್ಸನ್ನು ಮಾಡಬೇಕು, ಮತ್ತು ನೀವು ಯಾಕೆ ಅದೇ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಆ ಮೈಂಡ್ಸೆಟ್ಟನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಒಂದು ಅಪ್ರೋಚು ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಐ ಟೆಲ್ ಯು ಒನ್ಸ್ ಅಗೇನ್, ಈ ಎಕ್ಸಾಮು ಕೇವಲ ಹಾರ್ಡ್ ವರ್ಕಿಂದ ಮಾತ್ರ ಸಾಕಾಗಲ್ಲ. ಹಾರ್ಡ್ ವರ್ಕ್ ಬೇಕು, ಜೊತೆಗೆ ಸ್ಮಾರ್ಟ್ ವರ್ಕ್ ಬೇಕು, ಅದೆಲ್ಲದರ ಜೊತೆಗೆ ಲಕ್ ಕೂಡ ಬೇಕು. ಯಾಕಂದರೆ ಇರ್ತಕ್ಕಂಥ 700 ಪೋಸ್ಟ್ಸ್ಗೆ ಲಕ್ಷಾಂತರ ಜನ ಅಪ್ಲೈ ಮಾಡಿರ್ತಾರೆ. ಸಕ್ಸಸ್ ಇಸ್ ನಾಟ್ ಗ್ಯಾರಂಟೀಡ್ ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಂದಾದರೂ ಆಗಿರ್ಬೋದು, ನಿಮ್ದಾದರೂ ಆಗಿರ್ಬೋದು. ಆ್ಯಂಡ್ ಅದು ಅಳತೆ ಇಲ್ಲ ನಾವು ಎಷ್ಟು ಇಂಟೆಲಿಜೆಂಟ್ ಇದ್ದೀವಿ, ಎಷ್ಟು ಕೇಪಬಲ್ ಇದ್ದೀವಿ, ಎಷ್ಟು ಎಫಿಷಿಯಂಟ್ ಇದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ. ದಟ್ ಈಸ್ ಡೆಫಿನೆಟ್ಲಿ ನಾಟ್ ಅ ಬೆಂಚ್ ಮಾರ್ಕ್. ಬಟ್ ಆದರೂ ಸಹ ಪ್ರಯತ್ನ ಪಡುವಾಗ, ನಾವು ಎಫರ್ಟ್ ಹಾಕುವಾಗ ಜೆನ್ಯೂನ್ ಆಗಿ ಸರಿಯಾದ ನಿಟ್ಟಿನಲ್ಲಿ ಎಫರ್ಟ್ ಹಾಕಿದ್ರೆ ನಾಳೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೂ ಕೂಡ ವಿ ಡೋಂಟ್ ಫೀಲ್ ವಾಟ್ ಇನ್ಫೀರಿಯರ್. ಹಾಗಾಗಿ ನಮ್ಮ ಜೆನ್ಯೂನ್ ಎಫರ್ಟ್ಸ್ ಹಾಕಬೇಕು. ಇಲ್ಲಿ ಜೆನ್ಯೂನ್ ಆಗಿ ಕನ್ಸಿಸ್ಟೆಂಟಾಗಿ ಯಾರು ಎಫರ್ಟ್ ಹಾಕ್ತಾರೆ ಅವರಿಗೆ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಲಕ್ ಇದ್ರೂ ಕೂಡ ಸುಮಾರು ಜನ ಈ ಕನ್ಸಿಸ್ಟೆನ್ಸಿನ ಅಥವಾ ರೈಟ್ ಅಪ್ರೋಚನ್ನು ಅಥವಾ ಸ್ಮಾರ್ಟ್ ಸ್ಟ್ರಾಟಜಿನ ಡಿಕೋಡಿಂಗನ್ನು ಬಿಟ್ಬಿಟ್ಟಿರ್ತಾರೆ, ಸುಮ್ಮನೆ ಓದ್ತಾ ಇರ್ತಾರೆ. ಸೊ ಹಾಗಾಗಿ ಇವ್ರ ಮಧ್ಯೆ ನಿಮಗೆ ಅಲ್ಪ ಸ್ವಲ್ಪ ಲಕ್ ಕೈ ಕೊಟ್ಟರು ಕೂಡ ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು, ಕನ್ಸಿಸ್ಟೆನ್ಸಿ ಎಷ್ಟೋ ಬಾರಿ ನಿಮ್ಮನ್ನು ಸಕ್ಸಸ್ಫುಲ್ ಮಾಡುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ರೈಟ್. ಸೊ ಇದನ್ನು ಕೂಡ ಸಮ್ಮಿಟನ್ನು ನಾವು ಇಂಪಾರ್ಟೆಂಟ್ ಥೀಮ್ ಅಂತ ಅರ್ಥ ಮಾಡ್ಕೋತೀವಿ. ಇಂಟರ್ನ್ಯಾಷನಲ್ ಸಮ್ಮಿಟ್ಸ್ ಆ್ಯಂಡ್ ವೆನ್ಯೂಸ್ ಅಂತ ಹೇಳ್ಬಿಟ್ಟು ಸಹಜವಾಗಿ ಇದ್ರ ಮೇಲೆ 1 ಇಲ್ಲ 2 ಕ್ಲಾಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಡೆಫಿನೆಟ್ಲಿ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತು. G7ನ ಶೃಂಗಸಭೆ ಹಿರೋಶಿಮಾದಲ್ಲಿ ನಡೆದಿತ್ತು. ಆ್ಯಂಡ್ ಇದು ಪೀಸ್ ಆ್ಯಂಡ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟನ್ನು ಹೈಲೈಟ್ ಮಾಡಿತ್ತು. ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು, ಈ ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಮೊಟ್ಟ ಮೊದಲ ಅಣುಬಾಂಬ್ಗೆ ಆಹುತಿಯಾದಂತಹ ಒಂದು ಪ್ರದೇಶಗಳು ಹಿರೋಶಿಮಾ, ನಾಗಾಸಾಕಿ ಇಲ್ಲಿ ಬರುತ್ತೆ, ಜಪಾನಲ್ಲಿ ಬರುತ್ತೆ. ಆ್ಯಂಡ್ ಆ ಹಿರೋಶಿಮಾದಲ್ಲಿ ಈ ಒಂದು ಸಭೆ ನಡೆದಿತ್ತು. ಜಸ್ಟ್ ಟು ಹೈಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ಪೀಸ್ ಆ್ಯಂಡ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್. ರೈಟ್. ಸೊ ಇದೇ ರೀತಿಯಾದಂಥ G7 ವೆನ್ಯೂಸ್ ಮೇಲೆ ಪ್ರಶ್ನೆಗಳು ಈ ಹಿಂದೆ ಬಂದಿದ್ದು UPSCಯಲ್ಲಿ ಮತ್ತು ಬೇರೆ ಬೇರೆ ಎಕ್ಸಾಮ್ಸಲ್ಲಿ. ಇದು ಬ್ರೆಜಿಲಲ್ಲಿ ಇರ್ತಕ್ಕಂತಹ ಒಂದು ಸ್ಥಳ, ಬಿಯಾರಿಟ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಕಾರ್ನ್ವಾಲ್ ಫ್ರಾನ್ಸಲ್ಲಿ, ಇಂಗ್ಲೆಂಡು. ನೆಕ್ಸ್ಟ್ ಎಲ್ಮಾವು ಫ್ರಾನ್ಸ್ ಐ ಥಿಂಕ್. ಸೊ SSC UPSC ಎಕ್ಸಾಮ್ಸಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಬಂದಿತ್ತು. ಹಾಗಾಗಿ ಇವೆಲ್ಲ ಹೆಂಗೆ ಗೊತ್ತಾ, ಓದಿರ್ತೀವಿ, ಎಕ್ಸಾಮ್ ಮುಗಿದ್ಮೇಲೆ ಸಹಜವಾಗಿ ಮರ್ತು ಹೋಗ್ತೀವಿ. ಹಾಗಾಗಿ ನಿಮಗೆ ಹಿಂದೆ ಓದಿದ್ದೆ ಮರ್ತೋಯ್ತು, ನಂಗೆ ಮರ್ತು ಹೋಗ್ತಾ ಇದೆ, ವೆದರ್ ಐಮ್ ಕೆಪಬಲ್ ಆರ್ ನಾಟ್, ಈ ರೀತಿಯಾದಂತಹ ಡೌಟ್ಸ್ಗಳು ಬರಬಾರ್ದು. ಇವೆಲ್ಲವೂ ತುಂಬ ಬೇಸಿಕ್ ಟು ಬೇಸಿಕ್ ಅನ್ಸ್ಕೊಳ್ಳುವಂಥ ಫ್ಯಾಕ್ಟ್ಸ್ಗಳು. ಹಾಗಾಗಿ ಇದ್ರ ಬಗ್ಗೆ ನಾವು ಪದೇ ಪದೇ ರಿವೈಸ್ ಮಾಡಿದಾಗ ಮಾತ್ರ, ಅದು ಎಕ್ಸಾಮ್ ಹತ್ರ ಇದ್ದಾಗ ಎಷ್ಟು ಚೆನ್ನಾಗಿ ರಿವೈಸ್ ಮಾಡ್ತೀವೋ ಅದ್ರ ಬೇಸಿಸ್ ಮೇಲೆ ನಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ, ಗ್ಲೋಬಲ್ ಸಮಿಟ್ಸ್ ಮತ್ತು ಡಿಪ್ಲೊಮಸಿಯಲ್ಲಿ ಈ ಒಂದು ಥೀಮನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ತೀವಿ. ಆ್ಯಂಡ್ ಈ ಥೀಮ್ ಬೇಸಿಸ್ ಮೇಲೆ ನಾವು ಈ ಒಂದು ಕ್ವಶನ್ನ ಡಿಕೋಡ್ ಮಾಡಿ ಇದರಡಿ ಬರ್ತಕ್ಕಂತಹ ರೀಸೆಂಟ್ ಸಮ್ಮಿಟ್ಸು, ಅದು G7, G20, SCO ಏನಾದರೂ ಆಗಿರ್ಬೋದು, ರೈಟ್, ಅಥವಾ ಕ್ವಾಡ್ ಆಗಿರ್ಬೋದು, ಎಲ್ಲ ಒಂದು ಸಂಸ್ಥೆಗಳ ರೀಸೆಂಟ್ ಸಮ್ಮಿಟ್ಟು, ಹಿಂದಿನ ಸಮ್ಮಿಟ್ಟು, ಮುಂದಿನ ಸಮ್ಮಿಟ್ಟು, ಟ್ರಾಯ್ಕಾ ಅಂತ ಕರಿತೀವಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ತಿಳ್ಕೊಂಡು ಥೀಮ್ಸು ಆ್ಯಂಡ್ ಹೊಸ ಇನಿಷಿಯೇಟಿವ್ ಏನಾದರೂ ಆ ಸಂದರ್ಭದಲ್ಲಿ ಲಾಂಚ್ ಆಗಿದ್ರೆ ನಾವು ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್ 3, ಒನ್ಸ್ ಅಗೇನ್ ಐ ಟೋಲ್ಡ್ ಯು ಸಮ್ಮಿಟ್ ಮೇಲಿದೆ. ಬಟ್ ಇಲ್ಲಿ COP28 ಸಮ್ಮಿಟ್, ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್. ಸೊ ಇದ್ರ ಮೇಲೆ ಪ್ರಶ್ನೆ ಬಂದಿತ್ತು. ಇದು ದುಬೈಯಲ್ಲಿ ನಡೆದಿತ್ತು. ಸೊ ಒನ್ಸ್ ಅಗೇನ್ ಎನ್ವೈರ್ಮೆಂಟ್ ಅಂತ ಬಂದಾಗ, ಎನ್ವೈರ್ಮೆಂಟ್ ಅಡಿಯಲ್ಲಿ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಶೃಂಗಸಭೆಗಳಲ್ಲಿ ಒಂದರ ಮೇಲೆ ಕನಿಷ್ಠ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದರ ಮೇಲೆ ಒಂದು ಪ್ರಶ್ನೆ ಬರಲೇಬೇಕು. ರೈಟ್. ಸೊ ಇಲ್ಲಿ COP28 ಮೇಲೆ ಪ್ರಶ್ನೆ ಇತ್ತು. UAE ದುಬೈಯಲ್ಲಿ ನಡೆದಿತ್ತು. ಆ್ಯಂಡ್ ಇದರ ಹಿಂದೆ COP27 ಎಲ್ಲಿ ನಡೀತು ಅಥವಾ 29 ಎಲ್ಲಿ ನಡೆಯುತ್ತೆ, ಇದ್ರ ಮೇಲೂ ಸಹ ನೀವು ಸಹಜವಾಗಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಮುಖ ಶೃಂಗಸಭೆಗಳು ಅಂತ ಬಂದಾಗ COP21 ಪ್ಯಾರಿಸ್ ಒಪ್ಪಂದ ಮತ್ತು COP26 ಗ್ಲಾಸ್ಗೋ ಒಪ್ಪಂದ, ಇದ್ರ ಮೇಲೆ ಸಹ ನಾವು ಓದ್ಕೋಬೇಕಾಗುತ್ತೆ. ಅಂದರೆ ಒಂದು ಟಾಪಿಕ್ ಕೇಳಿದರೆ ಅಂದಮೇಲೆ ನಾವು ಕ್ವಶನ್ ಸಾಲ್ವ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ನೋಡಿ ಬಿಡೋದಲ್ಲ. ಎನಿ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್, ಬೇರೆ ಬೇರೆ ಆಯಾಮಗಳಲ್ಲಿರ್ಬೋದು. ಸೊ ಅದನ್ನೇ ನಾವು 360 ಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಲ್ವಾ. ಸೊ ಆ ನಿಟ್ಟಿನಲ್ಲಿ ಓದಿದಾಗ ಮಾತ್ರ ನಮ್ಮ ಪ್ರಿಪ್ರೇಷನ್ನು
ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಅನ್ನು ಹೊಂದುತ್ತೆ, ರೈಟ್. ಸೊ ಇವನ್ ಎಫ್ ಟ್ರಿಬಲ್ ಸಿ ಸಮಿಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಯಾರು ಪ್ರೆಸಿಡೆಂಟ್ ಇದ್ರು, ಅದರ ಫೋಕಸ್ ಏನು, ಅದರ ಕೀ ಔಟ್ಕಮ್ ಏನು, ಆ್ಯಂಡ್ ನೆಕ್ಸ್ಟ್ COP ಎಲ್ಲಿ ನಡೆಯುತ್ತೆ, ಇವೆಲ್ಲ ಅಂಶಗಳನ್ನು ಕೂಡ ಅಲ್ಲಿ ನಾವು ಓದಬೇಕಾಗುತ್ತೆ. ಆ್ಯಂಡ್ ಫೋರ್ತ್ ಕ್ವಶನ್ನು ಒನ್ಸ್ ಅಗೇನ್ ಇಂಪಾರ್ಟೆಂಟ್ ಟೆಕ್ನಾಲಜಿ ಮೇಲೆ ಇತ್ತು. ಲೋ ಕಾಸ್ಟ್ ಆ್ಯಂಡ್ ಪೋರ್ಟೇಬಲ್ ಕ್ರಿಟಿಕಲ್ ಕೇರ್ ವೆಂಟಿಲೇಟರ್ ಡೆವಲಪ್ಡ್ ಬೈ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಈಸ್ ನೋನ್ ಆಸ್ ಪ್ರಾಣ ಅಂತ ಇದ್ರ ಹೆಸರು. ಪೋರ್ಟೇಬಲ್ ರೆಸ್ಪಿರೇಟರಿ ಅಸಿಸ್ಟ್ ಯೂಸಿಂಗ್ ನಾವೆಲ್ ಆಟೋ ರೆಗ್ಯುಲೇಷನ್. ಸೊ ಇಲ್ಲಿ ಏನು ಗೊತ್ತಾಯ್ತು, ಇಸ್ರೋ ಆಗಲಿ, DRDO ಆಗಲಿ, ಅಥವಾ ಇವುಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಬೇರೆ ಬೇರೆ ಸಂಸ್ಥೆಗಳಾಗಲಿ, ಇವು ಏನಾದರೂ ಇತ್ತೀಚೆಗೆ ಹೊಸ ಟೆಕ್ನಾಲಜಿ ಲಾಂಚ್ ಮಾಡಿದರೆ ಮಸ್ಟ್ ಆ್ಯಂಡ್ ಶುಡ್ ಬೇಕದು, ಬಿಕಾಸ್ ಅದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಇಸ್ರೋ ಡೆವಲಪ್ ಮಾಡಿದಂತಹ ಒಂದು ಟೆಕ್ನಾಲಜಿ ಆಗಿರ್ಬೋದು ಇದು. ಆ್ಯಂಡ್ ಇಂಪಾರ್ಟೆಂಟ್ ಇದಲ್ಲದೆ ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಟೆಕ್ನಾಲಜೀಸ್ ಆಗಿರ್ಬೋದು, ಅವುಗಳ ಮೇಲೆ ಸಹಜವಾಗಿ ನೀವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದೇ ರೀತಿ ಪ್ರಶ್ನೆಗಳನ್ನು KPSC ಮತ್ತು UPSC ಇಲ್ಲಿ ಕೂಡ ಕೇಳಿದ್ರು. ಎಲ್ಲಿ ಯುವ ಮಿತ್ರ, ಚಂದ್ರಯಾನು, ನಿಸಾರ್ ಮೇಲೆ ರೆಗ್ಯುಲರ್ ಆಗಿ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಇದನ್ನ ನಾವು ಇಂಪಾರ್ಟೆಂಟ್ ಇನ್ನೋವೇಷನ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಹೆಲ್ತ್ ಟೆಕ್ನಾಲಜಿ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಇದ್ರ ಮೇಲೆ ಫುಲ್ ಫಾರ್ಮ್ ಗೊತ್ತಿರಬೇಕು, ಯಾರು ಡೆವಲಪ್ ಮಾಡಿದ್ರು ಗೊತ್ತಿರಬೇಕು, ಇದರ ಉದ್ದೇಶ ಗೊತ್ತಿರಬೇಕು, ಆ್ಯಂಡ್ ಇದು ಯಾವ ಬಗೆಯ ಒಂದು ಟೆಕ್ನಾಲಜಿ ಅಂತ ಕೂಡ ಗೊತ್ತಿರಬೇಕಾಗತ್ತೆ. ಇದೇ ರೀತಿ ಇಸ್ರೋ ಡೆವಲಪ್ ಮಾಡಿದಂತಹ ಹಲವಾರು ಹೆಲ್ತ್ ಕೇರ್ ಟೆಕ್ನಾಲಜಿ ಅಥವಾ ಪೊಲ್ಯೂಷನ್ ರಿಲೇಟೆಡ್ ಟೆಕ್ನಾಲಜೀಸ್ ಅಂದರೆ ಶ್ವಾಸ, ವಾಯು, ನಿಷ್ಠ, ಇವೆಲ್ಲ ಅಂಶಗಳು ನಮ್ಗೆ ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಕರೆಂಟ್ ಅಫೇರ್ಸ್ ಇಂದ ಬಂದಾಗ ಈ ರೀತಿಯಾದಂತಹ ಪ್ರಿಪರೇಷನನ್ನು ನಾವು ಹೊಂದಿದ್ರೆ ನಮ್ಮ ರಿವಿಷನ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಬೇರೆಯವರೆಲ್ಲ ಸಬ್ಜೆಕ್ಟ್ಸನ್ನು ಓದಿ ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಅನಾವಶ್ಯಕ ವಸ್ತುಗಳನ್ನು, ಫ್ಯಾಕ್ಟ್ಸ್ಗಳನ್ನು ಓದಿ ಎಲ್ಲ ಮರೆಯೋದಕ್ಕಿಂತ ಏನನ್ನ ಕೇಳ್ತಾರೆ ಅದನ್ನು ನಿರ್ದಿಷ್ಟವಾಗಿ ಓದ್ಕೊಂಡು ಇಲ್ಲಿ ಇತರರಿಗಿಂತ ನಾವು ಮುಂದೆ ಒಂದು ಹೆಜ್ಜೆ ಮುಂದೆ ಇರುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಕರೆಂಟ್ ಅಫೇರ್ಸನ್ನು ನಾವು ಓದಬೇಕಾಗುತ್ತೆ. ಸಿ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿತ್ ಅನದರ್ ಟಾಪಿಕ್. ಆದಷ್ಟು ಬೇಗ ನಾವು ನಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಸಿಗೋಣ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ.